ಗುಂಡ್ಲುಪೇಟೆ ತಾಲೂಕಿನ ಏಕೀಕರಣದ ಹಾದಿಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಡಹುಂಟಿ ಗ್ರಾಮದಲ್ಲಿ ನೂತನ ರೈತ ಸಂಘ ಮತ್ತು ಹಸಿರು ಸೇನೆಯ ಘಟಕವನ್ನು ಬೊಪ್ಪೇಗೌಡನಪುರದ ಮಠದ ಭರತ ಶ್ರೀಗಳು ಉದ್ಘಾಟಿಸಿದರು. 100ಕ್ಕೂ ಹೆಚ್ಚು ರೈತರನ್ನ ರೈತ ಸಂಘಟನೆಗೆ ಹಸಿರು ಶಾಲು ಹೊದಿಸಿ ಬರಮಾಡಿಕೊಂಡರು. ಪಚ್ಚೆ ನಂಜುಂಡಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯದರ್ಶಿ ವಿದ್ಯಾಸಾಗರ್ ಸಮ್ಮುಖದಲ್ಲಿ ರೈತರು ಸೇರ್ಪಡೆಗೊಂಡರು. ನಂತರ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪ್ರಭುಸ್ವಾಮಿ, ಉಪಾಧ್ಯಕ್ಷರಾಗಿ ಕುಮಾರ್, ಹೋಬಳಿ ಘಟಕದ ಅಧ್ಯಕ್ಷರಾಗಿ ರಮೇಶ್, ಗ್ರಾಮ ಘಟಕದ ಅಧ್ಯಕ್ಷರಾಗಿ ಮಹೇಶ್ ರವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೊಪ್ಪೇಗೌಡನಪುರ ಮಠದ ಶ್ರೀಧರ ಶ್ರೀಗಳು, ರಾಜ್ಯ ರೈತ ಸಂಘ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ, ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಗೌಡಹಳ್ಳಿ ಸೋಮಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು, ಜಿಲ್ಲಾ ಉಪಾಧ್ಯಕ್ಷ ಹುತ್ತಂಗಿರಿಹುಂಡಿ ಮಹೇಶ್, ತಾಲೂಕು ಅಧ್ಯಕ್ಷ ಪ್ರಭು, ಗುಂಡ್ಲುಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಿಕ್ಕಾಟಿ ಜಯಪ್ರಕಾಶ್ ಸೇರಿದಂತೆ ಯಡಹುಂಟಿ ಗ್ರಾಮದ ರೈತಾಪಿ ಮುಖಂಡರು ಹಾಗೂ ಯುವ ಯಜಮಾನರು ಹಾಜರಿದ್ದರು. ಮಿನಿಮಮ್ 12,000 ರೂಪಾಯಿ ಸಿಗಬೇಕು. ಬೆಳೆ ಸಿಗ್ತಿರೋದು 7,000. ಅದೇ ರೀತಿ ನಾವು ಬಳಸುವಂತ ಹತ್ತಿಗೆ 10,000 ಸಿಗಬೇಕು. ಟನ್ಗೆ ಸಿಗ್ತಿರೋದು 5,000, 6,000. ಕ್ವಿಂಟಾಲ್ಗೆ ಅದು 5,000, 6,000. ಆ ಕಾರಣ ನಮ್ಮ ಬೆಳೆಗೆ ಈಗ ಹೇಳಿದಾಗೆ ತಾಲೂಕು ಜಿಲ್ಲೆಗೆ ಮೊದಲನೇ ಒಂದು ಈ ಸಮಾರಂಭ ಅಂದ್ರೆ ಎಂತ ಒಂದು ಉಪರಾವಕಾಶ ಮತ್ತು ಎಂತ ಒಂದು ಒಳ್ಳೆಯ ಒಂದು ಚಿಕ್ಕದಾಗಿ ಒಂದು ಇತಿಹಾಸ ಈ ಭಾಗದಲ್ಲಿ. ಈ ಅವಸರದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮಹೇಶ್ ಅವರಿಗೆ ಮೊನ್ನೆ ತಿಳಿಸಿದ್ರು. ಸಾಮಾನ್ಯವಾಗಿ ದರೇಗೌಡವರು ಸಂಸ್ಥಾನದಿಂದ ನಾವು ಗುಂಡ್ಲುಪೇಟೆ ಭಾಗ ನಮಗೆ ಹೊಸದಲ್ಲ. ಇವತ್ತಿಂದ ನಾವು ಗಟ್ಟಿಯಾಗಿ ಹೆಸರು ಸಾಲ ಹಾಕಬೇಕು. ಯಾವುದೋ ಒಂದು ಮನೆಯಲ್ಲಿ ಒಂದು 35-40 ಜನ ಹಾಕಬೇಕು. ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಸಮಸ್ಯೆ ಆದರೂ ನಾವು 40 ಜನ ಹೋಗಿ ಬಗೆಹರಿಸಬೇಕು. 40 ಜನ ಹೋಗ್ತಾನೋ 10 ಜನ ಹೋಗ್ತೀವಿ. ನೀವು ಬೇಕಾದ್ರೆ ವ್ಯಕ್ತಿ ಅಹಲ್ಯ ಗೊತ್ತಿರಪ್ಪ ನನಗೆ ನೋಡಲಿ ರಾಮಪುರ ಅಹಲ್ಯ